ಮಹಾಜನರೇ, ಈಗ ಶಿವನಿ ಕ್ರಾಸ್ ಅಲ್ಲಿ ಪಂಚರ್ ಶಾಪ್ ಅಲ್ಲಿ ಒಂದು ದುರ್ಘಟನೆ ನಡೆದಿದೆ. ಇಲ್ಲಿ ಪಂಚರ್ ಶಾಪ್ ಅಲ್ಲಿ ಕೆಲಸ ಮಾಡುವ ಒಬ್ಬ ಹುಡುಗನ ಜೀವನೇ ಹೋಗಿದೆ. ಸ್ನೇಹಿತರೆ, ಪಂಚರ್ ಶಾಪ್ ಕೆಲಸ ಮಾಡುವ ಪ್ರತಿಯೊಬ್ಬರು ಸಹ ತಮ್ಮ ಜೀವವನ್ನು ಕೈಯಲ್ಲಿ ಗಟ್ಟಿ ಹಿಡ್ಕೊಂಡು ಕೆಲಸ ಮಾಡ್ತಾರೆ. ಯಾಕೆಂದರೆ ಯಾವ ಸಮಯದಲ್ಲಿ ಏನಾಗುತ್ತೆ ಅಂತಲೇ ಪಂಚರ್ ಶಾಪ್ ಕೆಲಸ ಮಾಡೋರಿಗೆ ಗೊತ್ತೇ ಇರಲ್ಲ. ಸ್ನೇಹಿತರೆ, ಭಾಳನೇ ಡೇಂಜರ್ ಕೆಲಸ ಅಂತ ಹೇಳಿದ್ರೆ ಇದು ನಮ್ಮ ಪಂಚರ್ ಹಾಕುವ ಕೆಲಸ ಇದೆಯಲ್ಲ, ಭಾಳ ಡೇಂಜರ್ ಕೆಲಸ. ಈ ಕೆಲಸ ಮಾಡೋ ಪ್ರತಿಯೊಬ್ಬ ಹುಡುಗರು ಸಹ ತಮ್ಮ ಜೀವ ಕೈಯಲ್ಲಿ ಹಿಡ್ಕೊಂಡು ಕೆಲಸ ಮಾಡಬೇಕಾಗುತ್ತೆ. ಆ ಥರ ಒಂದು ಭದ್ರಾವತಿಯಲ್ಲಿ ಈಗ ನಡೆದಿರೋ ಒಂದು ಘಟನೆ, ಒಂದು ಪಂಚರ್ ಶಾಪಲ್ಲಿ ಶಿವನಿ ಕ್ರಾಸಲ್ಲಿ ಕೆಲಸ ಮಾಡುವ ಒಬ್ಬ ಹುಡುಗನ ಜೀವನೇ ಹೋಗಿದೆ. ಇನ್ನು ಈ ಎಳೆ ಹುಡುಗ, ಇನ್ನು ಮದುವೆನೇ ಆಗಿಲ್ಲ, ಅಷ್ಟು ಎಳೆ ಹುಡುಗ. ಈಗ ಯಾರು ಇದಕ್ಕೆಲ್ಲ ಯಾರು ಕಾರಣ, ಇದಕ್ಕೆಲ್ಲ ಯಾರು ಹೊಣೆ ಆಗ್ತಾರೆ? ಈಗ ಸ್ನೇಹಿತರೆ, ಲೇಬರ್ ಕಾರ್ಡ್ ಪ್ರತಿಯೊಬ್ಬರಿಗೂ ಸಹ ಸರ್ಕಾರ ಲೇಬರ್ ಕಾರ್ಡು ಅನ್ನತ್ತೆ. ಆದರೆ ಸಂಘಟಿತ ಲೇಬರ್ ಕಾರ್ಡು, ಅಸಂಘಟಿತ ಲೇಬರ್ ಕಾರ್ಡು ಅಂತ ಹೇಳಿ ಯಾರಿಗೂ ಇದರ ಲಾಭನೇ ಆಗ್ತಾ ಇಲ್ಲ. ಬರೇ ಏನು ನಮ್ಮ ಗಾರೆ ಕೆಲಸ ಮಾಡೋರು ಇದ್ದಾರೆ, ಅವರು ಮಾತ್ರ ಸಂಘಟಿತ ಅಂತೆ, ಉಳಿದವರೆಲ್ಲ ಅಸಂಘಟಿತ ಅಂದರೆ ಅಲ್ಲಿಗೆ ಅವ್ರಿಗೆ ಏನು ಲಾಭ ಆಗುತ್ತೆ? ಇಷ್ಟು ಪಂಚರ್ ಶಾಪು ಕರ್ನಾಟಕದಲ್ಲಿ ಲಕ್ಷಾಂತರ ಪಂಚರ್ ಶಾಪ್ ಇದ್ದಾವೆ. ಯಾರ ಜೊತೆನಾರೆ ಏನಾರೇ ದುರಂತ ನಡೆದೋದ್ರೆ ಇದಕ್ಕೆಲ್ಲ ಏನು ಸರ್ಕಾರದಿಂದ ನಮಗೇನು ಸಪೋರ್ಟ್ ಸಿಗ್ತಾ ಇದೆ? ಸರ್ಕಾರದಿಂದ ನಮಗೇನು ಬೆಂಬಲ ಸಿಗುತ್ತೆ? ಲೋಕಲ್ MLA ಇಂದ ನಮಗೇನು ಬೆಂಬಲ ಸಿಗುತ್ತೆ? ಪಂಚರ್ ಕೆಲಸ ಮಾಡೋರಿಗೆ ಏನಿದೆ ಸಹಕಾರ, ಏನು ಸಪೋರ್ಟ್ ಇದೆ ಸರ್ಕಾರದ್ದು? ಏನು ನಯಾ ಪೈಸದು ₹1 ಸಪೋರ್ಟ್ ಇಲ್ಲ. ಆದರೆ ಕೆಲಸ ಮಾತ್ರ ಡೇಂಜರ್ ಕೆಲಸ. ನಮ್ಮ ಜೀವ ನಾವು ಕೈಯಲ್ಲಿ ಹಿಡ್ಕೊಂಡು ಪಂಚರ್ ಶಾಪ್ ಕೆಲಸ ಮಾಡ್ತೀವಿ. ಆದರೆ ಈ ಪಂಚರ್ ಶಾಪ್ ಕೆಲಸ ಮಾಡುವಂಥ ಹುಡುಗರಿಗೆ ಏನು ಸಪೋರ್ಟ್ ಇದೆ? ಅಲ್ಲಿ ನೋಡ್ರಿ, ಲೇಬರ್ ಕಾರ್ಡ್ ಮಾಡ್ಸೋಕೆ ಹೋದ್ರೆ ಸಂಘಟಿತ ಬೇರೆ, ಅಸಂಘಟಿತ ಬೇರೆ. ನೀವು ಸಂಘಟಿತಕ್ಕೆ ಸೇರಲ್ಲ, ನೀವು ಅಸಂಘಟಿತ. ಏನಿದು ಸಂಘಟಿತ ಏನೋ ಅಸಂಘಟಿತ ಏನೋ? ಜನರಿಗೆ ಅದ್ರ ಬಗ್ಗೆ ಸ್ವಲ್ಪನೂ ನಾಲೆಜೇ ಇಲ್ಲ. ನಾನು ಸರ್ಕಾರಕ್ಕೆ ಕೈ ಮುಗ್ದು ಕೇಳ್ಕೊತೀನಿ, ಪಂಚರ್ ಶಾಪ್ ಕೆಲಸ ಮಾಡಿ ಜೀವಗಳು ಹೋಗ್ತಾ ಇದ್ದಾವೆ. ದಯವಿಟ್ಟು ಇದ್ರ ಬಗ್ಗೆ ನಮಗೆಲ್ಲರಿಗೂ ಸಹ ಪಂಚರಲ್ಲಿ ಕೆಲಸ ಮಾಡುವಂಥ ಪ್ರತಿಯೊಬ್ಬ ಕೂಲಿ ಕಾರ್ಮಿಕನಿಗೆ ಒಂದು ಸಂಘಟಿತ ಲೇಬರ್ ಕಾರ್ಡ್ ಮಾಡ್ಕೊಡ್ಬೇಕಂತ ನಮ್ಮ DK ಶಿವಕುಮಾರ್ ಸರ್ಗೆ ಕೈ ಮುಗ್ದು ನಾನು ನಮನಿ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ಜೀವ ಅಲ್ವಾ? ಪಂಚರ್ ಶಾಪ್ ಕೆಲಸ ಮಾಡೋರ ಜೀವ ಅಲ್ವಾ? ಹೇಳಿ ನೋಡೋಣ. ದಯವಿಟ್ಟು ತಾವೆಲ್ಲ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಪಂಚರ್ ಶಾಪ್ನವರಿಗೆ ಬೆಂಬಲ ಕೊಡಿ. ಇಂಥ ದುರ್ಘಟನೆ ಎಲ್ಲೇ ನಡೆದ್ರೂ ಸಹ ಅಂಥ ಕಡೆ ಜನರ ಬೆಂಬಲ ಬೇಕಾಗುತ್ತೆ. ಧನ್ಯವಾದ.